ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ಇನ್ನೂ ಯಾರೂ ಕರೆಕ್ಟಾಗಿ ಎದ್ದಿಲ್ಲ. ಸೊ ಹಾಲಿಡೇಸ್ ಇರೋದ್ರಿಂದ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಕೂಡ ಸ್ವಲ್ಪ ಲೇಟಾಗೇ ಎದ್ದೊಳ್ತಾರೆ. ಸೊ ಅವರು ಎದ್ದೋಳಷ್ಟರಲ್ಲಿ ನಾನು ಕಿಚನಲ್ಲಿ ಸೋಪೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದೆರಡೆರಡು ಸತಿ ಕ್ಲೀನ್ ಮಾಡ್ಕೊಂಬಿಡ್ಬೇಕಾಗಿತ್ತು. ಅದಕ್ಕೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಸಡನ್ನಾಗಿ ಕ್ಲೀನಿಂಗ್ ಅಂತಂದರೆ, ನಾನು ನೆನ್ನೆ ನೈಟ್ ಇತ್ತೀಚೆಗೆ ಜಿರಳೆಗಳು ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಕಿಚನಲ್ಲಿ, ಸೊ ಅದು ಜಿರಳೆಗಳದ್ದು ಸಪ್ರೇಟ್ ಪಾಯ್ಸನ್ ಪೌಡರ್ ಬರುತ್ತಲ್ವ, ಸೊ ಅದನ್ನು ಎಲ್ಲನೂ ಹಾಕಿದ್ದೆ ಕಿಚನಲ್ಲಿ. ಸೊ ಅದನ್ನೆಲ್ಲ ಹಾಗೆ ಇಟ್ಟು ಅಡುಗೆ ಕಾಫಿ ಟಿಫನೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಒಂದೆರಡು ಸತಿ ಸೋಪೆಲ್ಲ ಹಾಕಿಬಿಟ್ಟು ಕಿಚನ್ಗೆ ಸಪ್ರೇಟ್ ಕ್ಲೀನಿಂಗ್ ಕ್ಲಾತ್ಸ್ ಇಟ್ಟಿರ್ತೀರಲ್ವ, ಸೊ ಅದರಲ್ಲೇ ಕ್ಲೀನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅದನ್ನೆಲ್ಲ ಆಮೇಲಿಂದ ವಾಶ್ ಮಾಡಿಟ್ಟಿರಬೇಕು. ಸೊ ಇಡ್ಲಿಗೆ ಮತ್ತು ಚಟ್ನಿ ರೆಡಿ ಮಾಡೋಣ ಅಂತ ಬ್ರೇಕ್ಫಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಹಿಂದಿನ ದಿನ ನೈಟೇ ನೆನ್ನೆನೇ ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಎಲ್ಲ ನೆನೆಸಿಟ್ಬಿಟ್ಟು ರುಬ್ಬಿಟ್ಟಿದ್ದೆ ನೈಟೇ. ಸೊ ಅದು ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಯೋಚನೆ ಅಂತೂ ಇಲ್ಲ ಇವತ್ತು. ಹಾಗಾಗಿ ಕ್ಲೀನಾಗಿ ಸ್ಟವ್ ಹತ್ರ ಇರೋ ಕಲ್ಲು, ಬಂಡೆ ಮೇಲೆ ಅದೆಲ್ಲನೂ ಕ್ಲೀನ್ ಮಾಡ್ತಾ ಹೋಗ್ತಾಯಿದ್ದೆ. ಇದೆಲ್ಲ ಆದಮೇಲೆ ಕಾಫಿಗಳು ಟಿಫಿನ್ ಎಲ್ಲ ರೆಡಿ ಮಾಡಬೇಕು. ಇವಾಗಂತೂ ಇಡ್ಲಿಗೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಇಡ್ಲಿ ಅಂತೂ ರೆಡಿ ಆಗಿಬಿಟ್ಟಿದೆ. ಎಲ್ಲ ಒಂದು ಬೌಲ್ನಲ್ಲಿ ತೆಗೆದಿಟ್ಬಿಟ್ಟು ಮತ್ತು ಇನ್ನೊಂದು ಸರಿ ಇಟ್ಬಿಡೋಣ ಅಂತ, ಎಲ್ರಿಗೂ ಆಗುತ್ತೆ, ಬಿಸಿ ಇದ್ದಂಗೆ ತಿನ್ಕೋತಾರೆ ಅಂತ. ಮತ್ತು ಲೇಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದರೆ ಇವತ್ತು ಚಿನ್ನು ಅವ್ರ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಯಾಕಂದ್ರೆ ಫೈನಲ್ ಎಕ್ಸಾಮ್ಸ್ ಮುಗೀತು ಅವನಿಗೆ. ಹಾಗಾಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದ್ರಿಂದ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ. ಹಾಗೇ ನನ್ನ ಚಿಕ್ಕ ಮಗನ ಸನಿನ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಅವನಿಗೆ 2-3 ಡೇಸಿಂದ ತುಂಬ ಕೋಲ್ಡ್ ಕಾಫಿ ಆಗಿರೋದ್ರಿಂದ ಕಫ ಕಟ್ಕೋತಾ ಇತ್ತು. ಸೊ ಅವನಿಗೆ ಇರೋ ಹೆಲ್ತ್ ಪ್ರಾಬ್ಲಮಿಂದ ಕಫ ಜಾಸ್ತಿ ಕಟ್ಟಬಾರ್ದು. ಆ್ಯಂಡ್ ಕಫ ಕಟ್ಟಿದ್ರೆ ಮತ್ತು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿರುತ್ತಲ್ವ ಬ್ರೀತಿಂಗಿಗೆ. ಹಾಗಾಗಿ ಕಫ ತೆಗೆಸ್ಕೊಂಬರೋಣ ಅಂತ ನೆನ್ನೆ ನೈಟ್ ಹೋಗಿದ್ವಿ. ಸೊ ಡಾಕ್ಟ್ರು ಜಾಸ್ತಿ ಇದ್ದರೆ ಮತ್ತೆ ಇನ್ನೊಂದು ಸತಿ ತೆಗೆಸ್ರಿ ಮಾರ್ನಿಂಗ್ ಅಂತ ಹೇಳಿದರು. ಹಾಗಾಗಿ ಹೋಗಿ ತೆಗೆಸ್ಕೊಂಬರ್ಬೇಕಿತ್ತು. ಸೊ ನಾನು ನಾರ್ಮಲಾಗಿ ದೋಸೆ ಹಿಟ್ಟಿಗೆ ಹಾಕ್ದಂಗೆ ಅದರಲ್ಲೇ ಹಾಕೋದಿಲ್ಲ ಇಡ್ಲಿನ, ಇಡ್ಲಿ ರವೆಯಿಂದ ಹಾಕೋದು. ಸೊ ಅದಕ್ಕೆ ಖಾರ ಹಾಕಿಬಿಟ್ಟು ಚಟ್ನಿನ ಮಾಡಿದ್ದೆ. ಆಲ್ಮೋಸ್ಟ್ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಕಡಲೆಬೀಜ ಚಟ್ನಿನ, ಬಟ್ ಇವತ್ತು ಖಾರನ ಹಾಕಿ ಮಾಡಿದೆ. ಇನ್ನೇನು ನಾವೆಲ್ಲ ಸ್ನಾನಗಳು ಮಾಡಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಪ್ಲೇಸಲ್ಲಿ ಸ್ವಲ್ಪ ಫ್ರೀಯಾಗಿದ್ದರಿಂದ ಅವರು ಅಣ್ಣ ಮತ್ತು ಅವ್ರ ಅಪ್ಪ ಇಬ್ಬರು ಸೇರ್ಕೊಂಡು ಸನಿನ ವಾಕಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನಡೆಯೋದಕ್ಕೆ. ಅವನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಇದು ನಮ್ಮ ಚಿನ್ನು ಅವರ ಸ್ಕೂಲು. ಫೈನಲಿ ರೀಚ್ ಆದ್ವಿ. ಹೋದ್ಮೇಲೆ ಎಂಟ್ರೆನ್ಸಲ್ಲಂತೂ ಕ್ಲಾಸ್ ರೂಮಲ್ಲೇ ತುಂಬ ಚೆನ್ನಾಗಿ ಹಾಕಿದ್ರು. ವರ್ಕಿಂಗ್ ಟೀಚರ್ ಗಿವ್ಸ್ ಎ ಗ್ರೇಟ್ ಸಕ್ಸಸ್ ಅಂತ ತುಂಬ ಚೆನ್ನಾಗಿದೆ. ಇನ್ನು ರಿಪೋರ್ಟ್ ಬಗ್ಗೆ ಬಂದರೆ, ಈ ಸತಿ ಸ್ವಲ್ಪ ಇಂಗ್ಲೀಷಲ್ಲಿ ಡಲ್ ಆಗಿದ್ದ. ಅಂದರೆ ಲಾಸ್ಟ್ ಟೈಮು ಕನ್ನಡ ಹಿಂದಿ ಕಡೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಇಂಗ್ಲೀಷ್ ಸ್ವಲ್ಪ ಡಲ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅದೊಂದು B ಬಂದಿದೆ. ಬಟ್ ಈ ಸಮ್ಮರ್ ಹಾಲಿಡೇಸಲ್ಲಿ ಅವನ್ನ ತುಂಬಾ ಪ್ರಿಪೇರ್ ಮಾಡಬೇಕು. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ನಮಗಂತೂ ಒಂದು ಕಡೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಅವನ್ನ ಸುಧಾರಿಸೋದಕ್ಕೆ ಏನೇನೋ ಲಾಲಿಜೋ ಅಂತೆಲ್ಲನೂ ಹೇಳ್ಕೊಂಡು ಅವನಿಗೆ ಇಕ್ತಾಯಿದ್ರಿ. ಇನ್ನೊಂದು ಕಡೆ ನಮ್ಮ ಚಿನ್ನು ಮತ್ತು ನಮ್ಮ ಯಜಮಾನ್ರು ಕೂಡ ಆಟ ಆಡಿಸ್ತಾ ಇದ್ದರು. ಹಾಗಾಗಿ ಅವ್ನು ಸ್ವಲ್ಪ ಕಂಟ್ರೋಲ್ ಆಗಿದ್ದ. ನಿದ್ದೆ ಬೇರೆ ಬಂದುಬಿಡ್ತಾಯಿತ್ತು. ಇನ್ನು ಮನೆಗಂತೂ ಬಂದಮೇಲೆ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಿಟ್ಟು ಅದೇ ಡ್ರೆಸ್ಸಲ್ಲಿ ಇದ್ದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದು ಬೇಡ ಅಂತ, ಸೊ ನಾರ್ಮಲ್ ಡ್ರೆಸ್ನೇ ಹಾಕ್ಕೊಂಡು ಅವನಿಗೆ ಬೇಗ ಸರಿ ಮಾಡ್ತಾಯಿದ್ದೆ. ಅವ್ನು ಎದ್ದೋಳಷ್ಟರಲ್ಲಿ ರೆಡಿಯಾಗಿದ್ದರೆ ಅವನಿಗೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇನ್ನು ಲಂಚ್ಗಂತೂ ಇಡ್ಲಿಗೆ ಮಾಡಿರೋ ಚಟ್ನಿ ಇತ್ತಲ್ವ, ಸೊ ಅದಕ್ಕೇ ಸ್ವಲ್ಪ ಗೀ ರೈಸ್ ಥರನೇ ರೆಡಿ ಮಾಡಿಬಿಡ್ತೀನಿ. ನಾನು ದೋಸೆ ಮತ್ತು ಇಡ್ಲಿ ಹಾಕಿದಾಗ ಆಲ್ಮೋಸ್ಟ್ ಆಫ್ಟರ್ನೂನ್ ಲಂಚಿಗೆ ಗೀ ರೈಸೇ ಮಾಡಿಬಿಡೋದು. ಹಾಗೆ ಸನಿಗೆ ಈ ನಡುವೆ ಒಂದು ಸ್ವಲ್ಪ 1-2 ತುತ್ತು ಅಷ್ಟೇ, ಅಷ್ಟರ ಮಟ್ಟಿಗೆ ಒಂಚೂರು ಬಿಸಿ ಅನ್ನನ ಈ ಥರ ಎಲ್ಲ ಚೆನ್ನಾಗಿ ಮೆತ್ತಗೆ ಹಿಸ್ಕೊಂಬಿಟ್ಟು 1-2 ತುತ್ತು ಅಷ್ಟು ಮಾತ್ರ ತಗೊಂಡು ಹಿಸ್ಕೊಂಡು ಒಂದು ಚಿಕ್ಕ ಬಟ್ಲಲ್ಲಿ ಸೊ ಲೈಟಾಗಿ ಸಾಲ್ಟ್ ಹಾಕ್ತೀನಿ.
ಒಂಚೂರು ತುಪ್ಪ, ಇವಾಗ ಖಾರ ಏನೂ ತಿನ್ನಿಸೋದಿಲ್ಲ, ಅದಕ್ಕೂ ಮುಂಚೆ ಸರಿಗೂ ತುಪ್ಪ ಹಾಕ್ತೀನಿ, ಹಾಗಾಗಿ ರೈಸ್ಗೆ ಹಾಕೋದಿಲ್ಲ. ಸೊ ಒಂದು ಸ್ವಲ್ಪ ಅನ್ನನ ಈ ಥರ ಮೆತ್ತಗೆ ಮಾಡಿಬಿಟ್ಟು ತಿನ್ನಿಸ್ತೀನಿ. ಸೊ ಎಲ್ಲ ತಿನ್ನಿಸಿದ್ದಾದಮೇಲೆ ಇನ್ನು ನಮ್ಮ ಯಜಮಾನ್ರಂತೂ, ಅತ್ತೆ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಶಾಪ್ ಹತ್ರ ಹೋಗಿದ್ದರು. ಅಲ್ಲಿ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ. ಇನ್ನು ಚಿನ್ನು ಅಂತೂ ಮಲ್ಗೋಕ್ಕೆ ಟ್ರೈ ಮಾಡ್ತಾಯಿದ್ದ, ಸನ್ನಿ ಅಂತೂ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದ. ಹೀಗೆ ಅಂದ್ಕೊಳ್ಳೋಷ್ಟರಲ್ಲಿ ಈವ್ನಿಂಗ್ ಅಂತೂ ಆಗೇ ಹೋಯ್ತು. ಇನ್ನು ನೈಟ್ಗೆ ನಾನು ಗೋರಿಕಾಯಿ ಬಿಡಿಸಿ ಇಟ್ಟಿದ್ದೆ. ಸೊ ಗೋರಿಕಾಯಿ ಪಲ್ಯನ ರೆಡಿ ಮಾಡಿದ್ದೀನಿ. ಪಲ್ಯ ಅಂತೂ ಆಗೋಗಿದೆ. ಇನ್ನು ಚಪಾತಿನ ಮಾಡ್ಕೊಬೇಕು. ಮಧ್ಯದಲ್ಲಿ ನಮ್ಮ ಚಿನ್ನು ಅಂತೂ ಅವನ್ನ ಆಟ ಆಡೋಕ್ಕೆ ಹಾಕಿರ್ತೀನಿ, ಅಲ್ಲಿ ಮಲಗಿಸಿರ್ತೀನಿ ಕೆಳಗಡೆ ಚಾಪೆ ಹಾಕ್ಬಿಟ್ಟು. ಸೊ ಅವನು ಹತ್ತಾಗ ಇಲ್ಲ ಏನಾದರೂ ವಾಶ್ರೂಮ್ಗೆ ಹೋದಾಗ ಆ ಥರ ಎಲ್ಲ ಬಂದು ಹೇಳ್ತಾ ಇರ್ತಾನೆ ನನಗೆ. ಹಂಗೆ ಆಟ ಆಡಿಸ್ಕೊತಾ ನೋಡ್ಕೊತಾ ಇರ್ತಾನೆ ಪಾಪ, ಅವನಂತೂ ತುಂಬಾ. ಇನ್ನು ನೈಟ್ ಡಿನ್ನರ್ ಇದೆಲ್ಲನೂ ಆದಮೇಲೆ ಥರ ಮತ್ತೆ ಒಂದು ಸತಿ ಸ್ಟವ್ ಹತ್ರ ಸುಮ್ಮನೆ, ಅಂದರೆ ಸೋಪ್ ಎಲ್ಲನೂ ಹಾಕೋದಿಲ್ಲ ನೈಟ್ ಟೈಮ್ಸು. ಸೊ ಮಾರ್ನಿಂಗ್ ಹೆಂಗೂ ಮಾಡಿರ್ತೀನಿ, ಮತ್ತೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಸ್ಟವ್ ಹತ್ರ ಎಲ್ಲನೂ ಮತ್ತೆ ಒಂದು ಸತಿ ಒರೆಸ್ಕೊಂಬಿಟ್ಟು ಕ್ಲೀನ್ ಮಾಡ್ತೀನಿ. ಇನ್ನು ನೈಟ್ ಈಗ ಟೈಮ್ ಅಂತೂ 9:30, 9:45 ಆಗ್ತಾಯಿದೆ. ಸೊ ಸನ್ನಿನ ನಮ್ಮ ಯಜಮಾನ್ರು ರೂಮಲ್ಲಿ ನಿದ್ದೆ ಮಾಡಿಸ್ತಾಯಿದ್ರು. ಚಿನ್ನು ಇನ್ನೂ ನಿದ್ದೆ ಬಂದಿಲ್ಲ ಅಂತ ಓಡಾಡ್ತಿದ್ದ. ಅಷ್ಟರಲ್ಲಿ ನಂದು ಡೈಲಿ ಡ್ಯೂಟಿ ಇರುತ್ತಲ್ವ, ಮಲ್ಗೋಕ್ಕೆ ಮುಂಚೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀರು ಬಾಟಲ್ಗಳ್ಗೆಲ್ಲನೂ ನೀರೆಲ್ಲ ಹಿಡಿದಿಟ್ಬಿಡ್ತೀನಿ. ಸೊ ಯಾವುದು ಖಾಲಿ ಅಂತೂ ಇಡಲ್ಲ, ಯಾಕಂದರೆ ಮತ್ತೆ ನೀರು ಬಂದಿಲ್ಲ ಅಂದರೆ ಫಿಲ್ಟರಲ್ಲಿ ನೀರಿರೋದಿಲ್ಲ. ಹಾಗಾಗಿ ಫಿಲ್ಟರ್ ಆನಲ್ಲೇ ಇಟ್ಬಿಟ್ಟು ಎಲ್ಲನೂ ತುಂಬಿಸಿಕ್ಬಿಡ್ತೀನಿ ಬಾಟಲ್ಸ್ನ. ಅದೆಲ್ಲ ತುಂಬಿಸ್ಬಿಟ್ಟು ಮತ್ತೆ ನಾವು ಹೋಗಿ ಮಲಗೋಷ್ಟರಲ್ಲಿ ಫಿಲ್ಟರು ಫುಲ್ಲಾಗಿಬಿಟ್ಟಿರುತ್ತೆ. ಸೊ ಮಾರ್ನಿಂಗಿಗೆ ಟೆನ್ಷನ್ ಅಂತ ಇರೋದಿಲ್ಲ. ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ವಾಟರ್ ಅಂತೂ ತುಂಬ ನೋಡ್ಕೊಂಡು ಯೂಸ್ ಮಾಡ್ಕೊಬೇಕು. ಹಾಗಾಗಿ ಎಲ್ಲ ತುಂಬಿಸಿಟ್ಟಿರ್ತೀನಿ. ನಮ್ಮ ಸನ್ನಿ ಅಂತೂ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಇನ್ನು ಹಾಸಿಗೆ ಮೇಲೆಲ್ಲ ಕರೆಕ್ಟಾಗಿ ಇನ್ನೂ ಹಾಕಲಿಲ್ಲ. ಸೊ ಅವನು ನೈಟ್ ಟೈಮ್ಸ್ ಅವನು ಹಾಲು ಬಾಟಿಲು, ಫೀಡಿಂಗ್ ಬಾಟಿಲು, ಹಾಲು ಪೌಡರು ಮತ್ತು ಇದೆಲ್ಲ ಕೂಡ ಸಪ್ರೇಟ್ ಪಕ್ಕದಲ್ಲೇ ನಾನು ಇಟ್ಕೊಂಡಿರ್ತೀನಿ. ಯಾಕಂದರೆ ಮಿಡ್ನೈಟಲ್ಲಿ ಎದ್ದೊಳ್ತಾ ಇರ್ತಾನೆ ಅವನು ಹೊಟ್ಟೆ ಹಸಿವು ಆದಾಗ. ಸೊ ಹಾಲು ಕುಡಿಸಿದ್ರೆ ಮತ್ತೆ ಹಂಗೆ ಮಲ್ಕೋತಾನೆ. ಅದಕ್ಕೆ ಒಂದು ಗ್ಲಾಸು, ಸ್ಪೂನು ಎಲ್ಲ ಒಂದು ಸೆಟ್ ಫುಲ್ಲು ಇಲ್ಲೇ ಹಾಸಿಗೆ ಪಕ್ಕದಲ್ಲಿ ಇಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಮಾರ್ನಿಂಗ್ ಟು ನೈಟ್ ರೊಟೀನ್. ಸೊ ಹೇಗಿದೆ ನಿಮ್ಮ ರೊಟೀನ್, ಹೇಗಿರುತ್ತೆ ಅಂತ ನನಗೂ ತಪ್ಪದೆ ಕಾಮೆಂಟ್ಸಲ್ಲಿ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಫ್ರೆಂಡ್ಸ್.